ಇನ್ನು ಇದೇ ನವರಾತ್ರಿಯ ದಿನ ನೀವು ಅಖಂಡ ದೀಪವನ್ನು ನೀವು ಹಚ್ಚೋದ್ರಿಂದ ಎಂತಹ ಸಮಸ್ಯೆ ಇದ್ದರೂ ಕೂಡ ಹೊರಟೋಗ್ಬಿಡುತ್ತೆ. ನೀವು ಅಂದ್ಕೊಂಡಿದ್ದ ಕೆಲಸ ಆಗುತ್ತೆ, ನಿಮ್ಮ ಆಸೆಗಳು ಈಡೇರಿಬಿಡುತ್ತೆ. ನೀವು, ನಿಮ್ಮ ಮಕ್ಕಳು, ನಿಮ್ಮ ಮರಿಗಳು ಎಲ್ಲರೂ ಕೂಡ ಚೆನ್ನಾಗಿರ್ತಾರೆ. ಅದು ಯಾವ ರೀತಿಯ ಅಖಂಡ ದೀಪವನ್ನು ಮಾಡಬೇಕು ಅಂತ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ವಿನಯೋಗಿ ಗುರುಜಿ ಥರ ಯೂಟ್ಯೂಬ್ ಚಾನಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಮತ್ತು ಬೆಲ್ ಬಟನ್ನ ಒತ್ತಿ, ಮತ್ತು ಫೇಸ್ಬುಕ್ಕು ಇನ್ಸ್ಟಾಗ್ರಾಮಲ್ಲೂ ಕೂಡ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಫಾಲೋವನ್ನು ಮಾಡಿಕೊಳ್ಳಿ. ಆನ್ಲೈನ್ ಕ್ಲಾಸ್ ಹೌದಲ್ಲ, ಈ ಆನ್ಲೈನ್ ಕ್ಲಾಸ್ ಅಂತಂದರೆ ಅದ್ಭುತವಾದಂಥ ಒಂದು ಕ್ಲಾಸು. ನೆಗೆಟಿವ್ ಎನರ್ಜಿ ರಿಮೂವ್ ಮಾಡುತ್ತೆ. ಈ ನಿಮ್ಮ ಎಂಥ ದೇಹದಲ್ಲಿರುವಂಥದ್ದು, ಮನೆಯಲ್ಲಿರುವಂಥದ್ದು, ಮನಸ್ಸಲ್ಲಿರುವಂಥದ್ದು ಯಾವುದೇ ರೀತಿಯಿಂದ ನೆಗೆಟಿವ್ ಎನರ್ಜಿ ಬಿಟ್ಟು, ನಮ್ಮ ದೇಹದಲ್ಲಿ ಎರಡು ಇರಬೇಕು. ಒಂದು ದೇವರು ಇರಬೇಕು, ಇಲ್ಲಿ ದೆವ್ವ ಇರಬೇಕು. ಒಂದು ದೆವ್ವ ಹೋಗಿದೆ ಅಂದರೆ ದೇವ್ರು ಬರುತ್ತೆ. ಆ ನೆಗೆಟಿವಿಟಿ ಅಂದರೆ ಕೆಟ್ಟ ಆಲೋಚನೆಗಳು, ಡಿಪ್ರೆಷನ್ನು, ಮನಸ್ಸಿನ ಒಂದು ಬೇಜಾರು, ದುಃಖ, ದುಮ್ಮಾನ, ಹಿಂಸೆ ಮತ್ತು ಸೋಮಾರಿತನ ಅದೆಲ್ಲವೂ ಕೂಡ ಕಿತ್ತು ಬಿಸಾಕುವಂಥದ್ದು ಅದ್ಭುತವಾದಂಥ ಒಂದು ಸಮಯ ಇದು ಆನ್ಲೈನ್ ಕ್ಲಾಸು. ಈ ಆನ್ಲೈನ್ ಕ್ಲಾಸ್ಗೆ ಮಿಸ್ ಮಾಡದೆ ನೀವು ಅಟೆಂಡ್ ಮಾಡಿ. ಗೊತ್ತಲ್ಲ, ಮನೆಯಲ್ಲೇ ಕೂತ್ಕೊಂಡು ಮನೆ ಮಂದಿಯೆಲ್ಲ ನೀವು ಇದನ್ನು ಅಟೆಂಡ್ ಮಾಡ್ಬೋದು. ಮತ್ತು ಮುಂದಿನ ತಿಂಗಳು 25ನೇ ತಾರೀಕು ಈ ಒಂದು ಇದೆ, ಆ ಒಂದು ಕ್ಲಾಸನ್ನು ಅಟೆಂಡ್ ಮಾಡಿ. ತುಂಬ ಚೆನ್ನಾಗಾಗುತ್ತೆ, ತುಂಬ ಒಳ್ಳೆಯದಾಗ್ತಾ ಬರುತ್ತೆ. ಈ ಆನ್ಲೈನ್ ಕ್ಲಾಸ್ ಅಂತಂದರೆ ಅದ್ಭುತ ಹಬ್ಬ ಹೇಳಬೇಕು ಅಂತಂದರೆ. ಯಾಕಂದರೆ ನೀವು ಮನೆಯಲ್ಲೇ ಕೂತ್ಕೊಂಡು ನಿಮ್ಮಲ್ಲಿರುವಂಥ ನೆಗೆಟಿವ್ ಎನರ್ಜಿ, ಈ ನೆಗೆಟಿವ್ ಎನರ್ಜಿ ಹೊರಟೋಯ್ತು ಅಂತಂದರೆ ನಿಮಗೆ ದುಡ್ಡು, ಹೆಸರು, ಕೀರ್ತಿ, ನಿಮ್ಮ ಸಮಸ್ಯೆಗಳು, ನಿಮ್ಮ ಮನೆಯಲ್ಲಿರುವಂಥ ನಿಮ್ಮ ಕುಟುಂಬದಲ್ಲಿ ಇರುವಂಥ ಒಂದು ಸಮಸ್ಯೆಗಳು, ಕುಟುಂಬ ಸದಸ್ಯರಲ್ಲಿರುವಂಥ ಸಮಸ್ಯೆಗಳನ್ನು ಕೂಡ ನಿವಾರಣೆ ಮಾಡಿಬಿಡ್ಬೋದು. ಅಂಥ ಒಂದು ಅದ್ಭುತವಾದಂಥ ಒಂದು ಶಕ್ತಿಯನ್ನು ನಾನು ನಿಮಗೆ ಕೊಡೋದಕ್ಕೆ ರೆಡಿಯಾಗಿದ್ದೀನಿ. ಅದಕ್ಕೋಸ್ಕರ ಆನ್ಲೈನ್ ಕ್ಲಾಸನ್ನು ನೀವು ಜಾಯ್ನ್ ಆಗಿ ಫೋನ್ ಮಾಡಿ ರಿಜಿಸ್ಟರ್ ಮಾಡಿ ಗೊತ್ತಲ್ಲ. ಇದು ವಿಶೇಷವಾದಂಥ ಒಂದು ಆನ್ಲೈನ್ ಕ್ಲಾಸಿನ ಒಂದು ವಿಚಾರ ಗೊತ್ತಲ್ಲ. ಯಾವ ರೀತಿ ಅಖಂಡ ದೀಪವನ್ನು ಹಚ್ಚು ಅಂತ ತಿಳಿಸ್ಕೊಡ್ತೀನಿ. ಏನು ಅಂತಂದರೆ, ಈ ಅಖಂಡ ದೀಪ ಅಂತಂದರೆ ನಂದಾದೀಪ ಅಂತ ಕರಿತೀವಿ. ಈ 9 ದಿನ ನೀವು ಯಾವ ಹಲವಾರು ವ್ರತಗಳನ್ನು ಮಾಡಿ ದೇವರನ್ನು ಒಲಿಸಿಕೊಳ್ಳುವಂತಹ ಒಂದು 5 ತಂತ್ರ. ಆ 5 ತಂತ್ರಗಳು ಯಾವ್ಯಾವುದು ಅಂತಂದರೆ, ಧಾರಣ ಸಮಸ್ಯೆ ಅಂತ ಬಂತು ಅಂತಂದಾಗ ನಾವು ಏನು ಮಾಡ್ತೀವಿ ಅಂತಂದರೆ, ಧರಿಸ್ಕೊಳ್ಳೋದಕ್ಕೆ ಒಂದು ರುದ್ರಾಕ್ಷಿ ಮಣಿನೋ, ಯಂತ್ರನೋ, ತಾಯ್ತನೋ, ಉಂಗ್ರನೋ ಏನೋ ಕೊಡ್ತೀವಿ. ನಮ್ಮ ಹತ್ರ ಉಂಗ್ರ ತೊಗೊಂಡು ದಿಗ್ಬಂಧನದ ಉಂಗ್ರ ಅಂತ ಬರುತ್ತೆ. ಸಾಧ್ಯ ಆಯಿತು ಅಂತಂದರೆ ನೀವು ಯಾರು ತೆಗೆದುಕೊಂಡೋಗಿ ಈ ನವರಾತ್ರಿ ಟೈಮಲ್ಲಿ ಹಾಗೆ ಮಾಟ ಮಂತ್ರ, ವಾಮಾಚಾರ, ನೆಗೆಟಿವ್ ಎನರ್ಜಿ ಯಾವುದೂ ಬರೋದಿಲ್ಲ. ಲೈಫ್ ಲಾಂಗ್ ಆ ಉಂಗುರ ಇರೋವರೆಗೂ ಕೂಡ ಅದು ಅಘೋರಿಗಳು ಮಾಡಿರೋವಂಥದ್ದು. ಅದು ಯಾವುದೂ ಕೂಡ ಅವರು ವಸ್ತುವನ್ನು ಇಟ್ಕೊಂಡು ಆ ವಸ್ತುನೇ ನಾವು ಉಂಗುರ ಮಾಡಿಸಿರುವಂಥದ್ದು. ಅಘೋರಿಗಳ ಹತ್ರ ಇರುವಂಥ ಒಂದು ವಸ್ತು. ಸಾಧ್ಯ ಆಯಿತು ಅಂತಂದರೆ ತೆಗೆದುಕೊಳ್ಳಿ. ಈ ನವರಾತ್ರಿ ಸಮಯದಲ್ಲಿ ತುಂಬ ಅನುಕೂಲ ಆಗಿಬಿಡುತ್ತದೆ ಅಂತಲ್ಲ ತಿಳಿಸ್ಕೊಡ್ತೀನಿ ಏನು ಅಂತ ನೋಡಿ. ಈ ಅಘೋರಿಗಳು ಏನು ಮಾಡ್ತಾರೆ ಅಂತಂದರೆ, ಕೆಲವೊಂದಾರು ಗ್ರಹಣ ಟೈಮು ಅಥವಾ ಇನ್ನು ಕೆಲವೊಂದಾರು ಸಮಯ ನಕ್ಷತ್ರ ಬಂದಾಗ ಒಂದಕ್ಕೊಂದು ಇದನ್ನು ಸೇರಿಸ್ತಾರೆ. ಒಂದಕ್ಕೊಂದು ಮೆಟಲ್ಗಳು ಒಂದಕ್ಕೊಂದು ಕೂಡ್ಕೊಳ್ಳೋ ಲೋಹಗಳು. ಬಟ್ ಆ ಸಮಯದಲ್ಲಿ ಒಂದಕ್ಕೊಂದು ಕೂಡ್ಕೊಬಿಡ್ತವೆ. ಅದು ತುಂಬ ಚಿನ್ನಕ್ಕಿಂತ ಕಾಸ್ಟ್ಲಿ ಅದು. ಅಂಥ ಒಂದು ಪವರ್ಫುಲ್ ಆಗಿರೋವಂಥದ್ದು. ನಾವು ಅದನ್ನು ಇಟ್ಕೊಂಡು ಅವ್ರು ಏನು ಮಾಡ್ತಾರೆ ಅಂತಂದರೆ, ಅವ್ರು ವಿಗ್ರಹಗಳನ್ನು ಮಾಡ್ತಾರೆ. ಅಷ್ಟೊಂದು ಜನ ವಿಗ್ರಹ ಆರಾಧನೆಗಳು ಮಾಡೋದಿಲ್ಲ. ಕೆಲವೊಂದರ ಜನ ವಿಗ್ರಹ ಮಾಡ್ಕೊಂಡು ಲಿಂಗ ಮಾಡ್ಕೋತಾರೆ. ಇನ್ನು ಕೆಲವರು ಅದನ್ನು ಬಟ್ಲು ಮಾಡ್ಕೋತಾರೆ, ಇನ್ನು ತ್ರಿಶೂಲ ಮಾಡ್ಕೋತಾರೆ, ಏನೇನೋ ಮಾಡ್ಕೋತಾರೆ. ಅದು ಆ ಥರ ಒಂದು ವಸ್ತುವನ್ನು, ತುಂಬ ಪವರ್ ಇರುತ್ತೆ. ಆ ಥರ ಒಂದು ವಸ್ತುವನ್ನು ನಾವು ತೊಗೊಂಡು ಬಂದು ನಮ್ಮ ವಿದ್ಯಾರ್ಥಿಗಳಿಗೆ, ತುಂಬ ಕಷ್ಟದಲ್ಲಿರುವಂಥವ್ರಿಗೆ ಅವ್ರಿಗೆ ಉಂಗುರವನ್ನು ಮಾಡಿಸ್ಕೊಡ್ತೀವಿ. ಅವ್ರು ಹಾಕೋಬಿಡ್ತು ಅಂತಂದರೆ ಅದು ಏನು ಮಾಡುತ್ತೆ ಆ ಉಂಗುರ ಅಂತಂದರೆ, ಪಾಸಿಟಿವ್ ಎನರ್ಜಿಯನ್ನು ಎಳ್ಕೊಳ್ಳುತ್ತೆ, ನೆಗೆಟಿವ್ ಎನರ್ಜಿನ ಆಚೆ ಕಳಿಸುತ್ತೆ. ಮಂತ್ರಗಿಂತ ಏನಾರು ಹೋಗ್ತಾಯಿತ್ತು ಅಂತ ಅದು ತಾಕ್ತು ಅಂತಂದರೆ, ಇವನ್ನೆಲ್ಲ ಹೋಗ್ತಾಯಿತ್ತು ಯಾವ ದೇವಸ್ಥಾನ ಅಥವಾ ಯಾವುದೋ ಮನೆಗೆ ಹೋಗ್ತಾ ಮಂತ್ರ ಹೇಳ್ತಾಯಿತ್ತು ಅಂದರೆ ಅಲ್ಲಿರೋವಂಥ ಎನರ್ಜಿನೆಲ್ಲ ರಿಸೀವ್ ಮಾಡ್ಕೊಳ್ಳುತ್ತೆ. ಆ ಲೋಹ ಕೈಯಲ್ಲಿ ಹಾಕ್ಕೊಂಡಿರುತ್ತೆ ಉಂಗುರ, ಅದು ಲೋಹ ಹಾಕ್ಕೊಂಡಿರುತ್ತೆ.
ಆಮೇಲೆ ಏನಾಗುತ್ತೆ ಅಂತಂದರೆ ನೆಗೆಟಿವ್ನ ಆಚೆ ಕಳಿಸುತ್ತೆ. ಅದನ್ನು ಎಳ್ಕೊಂಡು ಪಾಸಿಟಿವ್ ಎನರ್ಜಿನ ಎಳ್ಕೊಂಡು ನಿಮ್ಮ ದೇಹಕ್ಕೆ ಕಳಿಸುತ್ತೆ. ಆವಾಗ ನಿಮ್ಮಲ್ಲಿರುವಂತಹ ನೆಗೆಟಿವ್ ಎನರ್ಜಿ, ದೋಷಗಳು ಎಲ್ಲವೂ ಕೂಡ ನಿವಾರಣೆ ಆಗ್ತಾ ಬರುತ್ತೆ. ಗೊತ್ತಲ್ಲ, ದಿಸ್ ಆರ್ ವೆರಿ ಪವರ್ಫುಲ್. ಗೊತ್ತಲ್ಲ, ಈ ಒಂದು ದಿಗ್ಬಂಧನದ ಉಂಗುರದಿಂದ ಅನೇಕ ರೀತಿಯಂಥ ಅಪಮೃತ್ಯು ದೋಷಗಳು, ಕಂಟಕಗಳು ಏನಾರು ಇತ್ತು ಅಂದರೆ ನಿವಾರಣೆ ಆಗಿಬಿಡುತ್ತೆ. ಗೊತ್ತಲ್ಲ, ಹಾಗಾಗಿ ಸಾಧ್ಯ ಆಯಿತು ಅಂತಂದರೆ ಅದನ್ನು ನೀವು ತೆಗೆದುಕೊಳ್ಳಿ. ಈ ನಂದಾದೀಪವನ್ನು ನೀವು ಹಚ್ಚೋದ್ರಿಂದ ನೋಡಿ, ಈ ನವರಾತ್ರಿಯ ವಿಶೇಷ ದಿನ ಅಂತ 2ನೇ ದಿನ ಅಂತ ಬ್ರಹ್ಮಚಾರಿಣಿ ತಾಯಿ ಚಾಮುಂಡೇಶ್ವರಿ ಬ್ರಹ್ಮಚಾರಿಣಿಯ ರೂಪದಲ್ಲಿ ಇರ್ತಾಳೆ. ಈ ಬ್ರಹ್ಮಚಾರಿಣಿಯ ರೂಪದಲ್ಲಿ ಇದ್ದಂಥವ್ರನ್ನ ನೀವು ಪೂಜೆ ಮಾಡಿದ್ದೇ ಆಯಿತು ಅಂತಂದರೆ, ಎಸ್ಪೆಷಲಿ ಈ ಬ್ರಹ್ಮಚಾರಿಗಳಿಗೆ ತುಂಬ ಚೆನ್ನಾಗಾಗುತ್ತೆ. ಕೆಲಸ ಸಿಗುವಂಥದ್ದು, ಚೆನ್ನಾಗಿ ಓದೋವಂಥದ್ದು, ಒಳ್ಳೆ ರ್ಯಾಂಕ್ ಬರೋಂಥದ್ದು. ಈಗ ಮದುವೆ ಆಗದಿದ್ದವರೆಲ್ಲ ಬ್ರಹ್ಮಚಾರಿಗಳೇ. ಮದುವೆ ಆದಮೇಲೆ ಅವ್ರು ಸಂಸಾರಸ್ಥರಾಗ್ತಾರೆ ಅಲ್ವಾ. ಅಲ್ಲಿವರೆಗೂ ಅವರು ಸಿಂಗಲ್ಲೇ, ಹುಡುಗಿ ಆಗಲಿ ಹುಡುಗ ಆಗಲಿ. ಗೊತ್ತಲ್ಲ, ಹಾಗಾಗಿ ಇನ್ನು ಬರಬೇಕಾಗಿರೋ ದುಡ್ಡು ಬರ್ತಾ ಇಲ್ಲ ಅಂದರೆ, ಕೊಡೋರಿಗೆ ಕೊಡೋಕ್ಕಾಗ್ತಾ ಇಲ್ಲ ಅಂದರೆ, ಸಿಕ್ಕಾಪಟ್ಟೆ ಸಾಲ ಆಗಿತ್ತಂದರೆ, ಗುರುಗಳೇ ದುಡ್ಡು ನೀರು ಥರ ಖರ್ಚಾಗಿರ್ತದೆ ಗುರುಗಳೇ, ಏನು ಮಾಡೋದು ಗೊತ್ತೇ ಆಗ್ತಾಯಿಲ್ಲ ಅನ್ನೋಂಥವ್ರ ತಲೆನೇ ಕೆಡಿಸ್ಕೊಬಿಡಿ. ಇದಕ್ಕೆಲ್ಲ ಏಕೈಕ ರಾಮಬಾಣ ಅಂದರೆ ಅಷ್ಟಲಕ್ಷ್ಮಿ ಯಂತ್ರ. ಈ ಅಷ್ಟಲಕ್ಷ್ಮಿ ಯಂತ್ರವನ್ನು ಮನೆ ಇಟ್ಟು ಪ್ರತಿಷ್ಠಾಪನೆ ಮಾಡಿ, ಅದು ಎಂಥದ್ದೇ ಹಣಕಾಸಿನ ಸಮಸ್ಯೆ ಇದ್ದರೂ ಕೂಡ ನಿವಾರಣೆ ಆಗಿಬಿಡ್ತದೆ. ಯಾರ್ಯಾರು ತೆಗೆದುಕೊಂಡಿದ್ದೀರೋ ಅಷ್ಟಲಕ್ಷ್ಮಿ ಯಂತ್ರನ ಈ ಒಂದು ನವರಾತ್ರಿಯ ಸಮಯದಲ್ಲಿ ನೀವು ಒಂದು ನವರತ್ನ ಅನ್ನೋದಕ್ಕಿಂತ ನವರತ್ನಕ್ಕೆ ಈಕ್ವಲ್ ಆಗಿರುವಂಥದ್ದು ನವಗ್ರಹ ಧಾನ್ಯವನ್ನು ಇಟ್ಟು ಅದರ ಮೇಲೆ ಅಷ್ಟಲಕ್ಷ್ಮಿ ಯಂತ್ರ ಇಟ್ಟು ಪೂಜೆ ಮಾಡಿ. ಆಮೇಲೆ ನೀವು ಅದನ್ನು ತೆಗಿಬೋದು, ಏನು ತೊಂದರೆ ಇಲ್ಲ. ಒಂದು ನವರಾತ್ರಿ ಆದಮೇಲೆ ನೀವು ಅದನ್ನು ಪೂಜೆ ಮಾಡಾದ ನಂತರ ನೀವು ಮತ್ತೆ ಎಲ್ಲಿ ಬೀರಿನಲ್ಲಿ ಇಟ್ಕೊಳ್ಳಿ. ನೋಡಿ, ಆ ಒಂದು ಶಕ್ತಿ, ಅಷ್ಟಲಕ್ಷ್ಮಿ ಯಂತ್ರ ಶಕ್ತಿ ಡಬಲ್ ಆಗ್ತಾ ಬರುತ್ತೆ. ಗೊತ್ತಲ್ಲ, ಯಾರ್ಯಾರು ತೆಗೆದುಕೊಂಡಿಲ್ವೋ ಅವರು ತೆಗೆದುಕೊಳ್ಳಿ. ಅವ್ರಿಗೆ ಹಣಕಾಸಿನ ಸಮಸ್ಯೆಗೆ ತೊಂದರೆ ಆಗದೇ ಇಲ್ಲ. ಹೆಂಗೋ ದುಡ್ಡು ಬರುತ್ತೆ, ಸಾಲಗಳೆಲ್ಲ ತೀರೋಗ್ಬಿಡುತ್ತೆ ಬರೀ 6 ತಿಂಗಳೊಳಗಡೆ. ಇದಕ್ಕೆ ಮುಟ್ಟು ಕಟ್ಟು ಚೆಟ್ಟು ಮಡಿ ಮೇಲಿಗೆ ಸೂತ್ಕ ಗೀತ್ಕ ವೆಜ್ಜು ನಾನ್ ವೆಜ್ಜು ಜಾತಿ ಗೀತಿ ದಿಕ್ಕು ಆ ಥರದ್ದು ಏನೂ ಇಲ್ಲವೇ ಇಲ್ಲ. ಇಟ್ಟರೆ ಸಾಕು ಕೆಲಸ ಆಗುತ್ತೆ. ದೇವ್ರ ಮೇಲೆ ಇಟ್ಟಾರು ಇಡ್ಬೋದು, ಬೀರಿನಲ್ಲಾರು ಇಡ್ಬೋದು. ಪ್ರತಿದಿನ ಪೂಜೆ ಮಾಡಲೇಬೇಕು ಅಂತ ಕಂಡೀಷನ್ ಇಲ್ಲ. ಪೂಜೆ ಮಾಡಲಿಲ್ಲ ಅಂತಂದ್ರೂ ಕೂಡ ನಡೆಯುತ್ತೆ. ಗೊತ್ತಲ್ಲ, ಯಾರೋ ತೊಗೊಳಕ್ಕಾಗಿಲ್ಲ, ಸಂಕಲ್ಪವನ್ನು ಮಾಡಿ. ನಿಮಗೆ ಆ ಅಷ್ಟಲಕ್ಷ್ಮಿ ಅಂತ ನಿಮ್ಮ ಮನೆಗೆ ಬಂದು ಸೇರುತ್ತೆ. ಇದು ಸಾಕ್ಷಾತ್ ಲಕ್ಷ್ಮೀ ದೇವಿನೇ ನಿಮ್ಮ ಮನೆಯಲ್ಲಿ ನೆಲೆಸ್ದಂಗೆ. ಈ ಅಷ್ಟಲಕ್ಷ್ಮಿಯನ್ನು ಈ ಒಂದು ನವರಾತ್ರಿಯಲ್ಲಿ ಯಾರ್ಯಾರು ತೆಗೆದುಕೊಳ್ತಿರೋ ಅವ್ರಿಗೆ ನಾವು ಶತ್ರು ಬಾಧೆ ನಿವಾರಣೆಗೆ ಒಂದು ತ್ರಿಶೂಲವನ್ನು ಕೊಡ್ತೀವಿ. ಅದನ್ನು ಒಂದು ಬಟ್ಲಲ್ಲಿಟ್ಟು ಒಂದು ಇದರಲ್ಲಿ ಹಾಕಿ ಅಕ್ಷತೆ ಹಾಕಿ ಅದ್ರ ಮೇಲೆ ನಿಂಬೆಹಣ್ಣು ಇಟ್ಟು ಅದ್ರ ಮೇಲೆ ಚುಚ್ಚಬೇಕು ತ್ರಿಶೂಲನ್ನು. ನೆಗೆಟಿವ್ ಎನರ್ಜಿ ಎಲ್ಲ ಎಳೆದು ನಿಂಬೆಹಣ್ಣೊಳಗೆ ಪ್ರತಿ ಶುಕ್ರವಾರ ಎತ್ತಿ ಬಿಸಾಕಿ ಹೊಸ ನಿಂಬೆಹಣ್ಣು ಹಾಕಬೇಕು. ಈ ಥರದ್ದೊಂದು ತ್ರಿಶೂಲವನ್ನು ಕೊಡ್ತೀವಿ. ಜೊತೆಗೆ ನಂಬರ್ 1. ನಂಬರ್ 2 ಏನು ಕೊಡ್ತೀವಿ, ಜನಾಕರ್ಷಣೆದು ಭಸ್ಮ ಕೊಡ್ತೀವಿ. ಅದನ್ನು ಹಾಕೋತು ಅಂತ ಜನವಶೀಕರಣ ಆಗ್ತಾ ಬರುತ್ತೆ. ನಿಮಗೆ ಎಂಥವ್ರನ್ನಾದರೂ ನೀವು ಅಟ್ರಾಕ್ಟ್ ಮಾಡೋವಂಥದ್ದು. ಇದನ್ನು ಯಾರ್ಯಾರು ಯಂತ್ರ ತಗೋತಾರೋ ಅವ್ರು ಉಚಿತವಾಗಿ ನಾವು ಅದನ್ನು ಕೊಡ್ತೀವಿ. ಇದು ಈ ಒಂದು ನವರಾತ್ರಿಗೆ ಅದು ಅದ್ಭುತವಾದಂಥ ಒಂದು ವಿಚಾರ. ಅವರು ಬ್ರಹ್ಮಚಾರಿಗಳು, ಅವ್ರಿಗೆಲ್ಲ ನೀವೇನು ಮಾಡಬೇಕು, ಆ ದಿನ 2ನೇ ದಿನ ನೀವು ಬ್ರಹ್ಮಚಾರಿಣಿಯ ಅವತಾರವನ್ನು ನೀವು ಪೂಜೆ ಮಾಡಿದ್ದಾಯಿತು ಅಂದರೆ ನಿಮ್ಮ ಮನೇಲಿ ಯಾರ್ಯಾರಿಗೆ ಮದುವೆ ಆಗಿಲ್ವೋ ಅವ್ರಿಗೆಲ್ಲ ಅನುಕೂಲ ಆಗಿಬಿಡುತ್ತೆ. ಗೊತ್ತಾಯ್ತಲ್ಲ, ವೆರಿ ಪವರ್ಫುಲ್. ಹಾಗಾಗಿ ಅದನ್ನು ಮಾಡಿಕೊಳ್ಬೋದು. ನೀವು ತುಂಬ ಸರಳವಾದಂಥದ್ದು ಏನಂದರೆ, ದೀಪವನ್ನು ಹಚ್ಚಿ ಬೆಳಗಿಸಿ ಆರಾಧನೆಯನ್ನು ಮಾಡುವಂಥದ್ದು. ಇದು ಅಖಂಡ ದೀಪ. ಈ ಅಖಂಡ ದೀಪವನ್ನು ನೀವು ಆರಾಧನೆ ಮಾಡೋದ್ರಿಂದ ಸಾಕಷ್ಟು ರೀತಿಯಾದಂಥ ಒಂದು ಆಸೆಗಳನ್ನು ಈಡೇರಿಸ್ಕೋಬೋದು, ಇಷ್ಟಾರ್ಥಗಳನ್ನು ನೀವು ಬಗೆಹರಿಸ್ಕೊಬಿಡ್ಬೋದು. ಮತ್ತು ನಿಮ್ಗೆ ಸಮಸ್ಯೆ ಅನ್ನೋಂಥದ್ದು ಆಗೋದಿಲ್ಲ. ಇದು ವ್ರತ ಆಗುತ್ತೆ. ನೀವು ಇವತ್ತು ದೀಪವನ್ನು ಹಚ್ಚೋದ್ರಿಂದ ನಿಮ್ಮ ಮನೆ ನಂದಾದೀಪ, ನಿಮ್ಮ ಮನೆ ಯಾವತ್ತೂ ಕತ್ತಲಾಗೋದಿಲ್ಲ, ಯಾವತ್ತೂ ಲಾಸ್ ಆಗೋದಿಲ್ಲ. ನಿಮ್ಮ ಮನೇಲಿ ಇರೋವಂಥ ಎಲ್ಲ ವ್ಯಕ್ತಿಗಳು ಕೂಡ ತುಂಬ ಚೆನ್ನಾಗಿರ್ತಾರೆ. ತುಂಬ ಅದ್ಭುತವಾಗಿ ಅವರಿಗೆ ಅನುಕೂಲ ಆಗ್ತಾ ಬರುತ್ತೆ. ಗೊತ್ತಲ್ಲ ಏನು ಅಂತಂದ್ರೆ ನೋಡಿ, ಈ ಒಂದು ನವರಾತ್ರಿಲಿ ಅಂತ 9ಕ್ಕೆ ತುಂಬ ಮಹತ್ವವಾದಂಥ ಒಂದು ವಿಚಾರ ಇದೆ. 9 ಅಂದರೆ ವೆರಿ ಪವರ್ಫುಲ್. ನೀವು 9 ಈ ನವರಾತ್ರಿ 9ನ ಫಾಲೋ ಮಾಡಿ, ಎಷ್ಟು ಒಳ್ಳೆಯದಾಗುತ್ತೆ ನೋಡಿ. ಮತ್ತು ನಮ್ಮದು 9 ಜನಕ್ಕೆ ಹೋಗೋವಂಥದ್ದು, ಟೂರ್ಗೆ ಹೋಗ್ತೀವಿ 9 ಜನಕ್ಕೆ ಹೋಗಿ
ಒಳ್ಳೆ ಫಾಕ್ಸ್ಟ್ರಾಸ್ ಆಗುತ್ತೆ. ಜೀವನದಲ್ಲಿ ಮರೆಯೋಕ್ಕಾಗಲ್ಲ ಅಂಥ ಒಂದು ಕ್ಷಣಗಳನ್ನು ಕಳೀತೀರ 9 ಜನ ಹೋಯ್ತು ಅಂದರೆ. ಅದಲ್ಲ, ನೀವು 90 ರೂಪಾಯಿ ಖರೀದಿ ಮಾಡಿ ಅಥವಾ 900 ರೂಪಾಯಿ ಅಥವಾ 9,000 ರೂಪಾಯಿ, 10,000 ರೂಪಾಯಿ ವಸ್ತು ಇತ್ತಂದರೆ 9,000 ರೂಪಾಯಿ ಕೇಳಿ 9,000 ರೂಪಾಯಿ ಎಷ್ಟೇ ನೀವು ತೊಗೊಳ್ಳಿ, ಅದು ನಿಮಗೆ ಶಾಶ್ವತವಾಗಿ ಉಳಿಯುತ್ತೆ. ಈ ಥರ 9 ನಂಬರನ್ನು ಫಾಲೋ ಮಾಡುವಂಥದ್ದು. ಇದಕ್ಕೆ ನೀವೇನು ಮಾಡೋದು, ಇದು ವಿಶೇಷ ಏನು ಅಂತಂದರೆ ಈ ಸಮಯದಲ್ಲಿ ಅಂತ ನವಗ್ರಹ ಧಾನ್ಯ. ಈ ನವಗ್ರಹ ಧಾನ್ಯ ಒಂದು ತಟ್ಟೆ ತೊಗೊಳ್ಳಿ, ಒಂದು ತಟ್ಟೆ ತೆಗೆದುಕೊಂಡು ನವಗ್ರಹ ಧಾನ್ಯವನ್ನು ಎಲ್ಲ ಮಿಕ್ಸ್ ಮಾಡಿ ಹಾಕ್ಬಿಡಿ. ಇದು ಗ್ರಂಥಿ ಅಂಗಡಿಯಲ್ಲಿ ಸಿಗುತ್ತೆ, ಎಲ್ಲ ಥರದ್ದು ಸಿಗುತ್ತೆ. ಆ ನವಗ್ರಹ ಧಾನ್ಯವನ್ನು ತೆಗೆದುಕೊಂಡು ಅದರ ಮೇಲೆ ಒಂದು ದೀಪವನ್ನು ಇಡಿ. ಅದಲ್ಲ, ಆ ದೀಪವನ್ನು ಇಡಿ. ಸೂಪರಾಗಿರ್ತದೆ. ಯಾವ ದೀಪ? ಸೂಪರಾಗಿರೋ ದೀಪ ಅಂದರೆ ಮಣ್ಣಿನ ದೀಪ. ಈ ಮಣ್ಣಿನ ದೀಪವನ್ನು ಹಚ್ಚಬೇಕು ಅಂತಂದರೆ ಇದು ಏನಂತಾರೆ, ಕಾಳಿಗೆ, ನವರಾತ್ರಿ ಅಂತಂದರೆ ಕಾಳಿಗೆ ಸಂಬಂಧಪಟ್ಟದಿಂದ ಕಪ್ಪು ಬಣ್ಣದ ದೀಪವನ್ನು ತೆಗೆದುಕೊಳ್ಳಿ. ಕಪ್ಪು ಬಣ್ಣದ ಇವಾಗ ಎಕ್ಸಾಂಪಲ್ ಏನಂತಂದರೆ ದೀಪಾವಳಿ ಅಂದರೆ ಎಲ್ಲ ಕಲರ್ ಬಣ್ಣದ್ದು ಸಿಗುತ್ತೆ. ಸ್ವಲ್ಪ ದೊಡ್ಡ ದೀಪ ತೊಗೊಳ್ಳಿ, ಚಿಕ್ಕದು ಬೇಡ. ಯಾಕಂದರೆ ಬೇಗ ಯಾವಾಗಲೂ ಎಣ್ಣೆ ಹಾಕ್ತಾನೆ ಇರಬೇಕು 2 ಅವರ್ಗೂ, ಅದು ಬೇಡ, ದೊಡ್ಡದು. ಇಲ್ವಾ ನಿಮಗೆ ಕಪ್ಪು ಬಣ್ಣದಲ್ಲಿ ನೀವು ಒಂದು ತೆಗೆದುಕೊಂಡು ಯಾವುದನ್ನು ದೀಪವನ್ನು ನೀವು ತೆಗೆದುಕೊಂಡು ಈ ಕಪ್ಪು ಬಣ್ಣವನ್ನು ನೀವು ಬಳಿಯಿರಿ. ಕಪ್ಪು ಮಸಿಯನ್ನು ಬೆಳೀರಿ ಅಥವಾ ಕಾಡಿಗೆಯನ್ನೇ ಬೆಳೀರಿ ಚೆನ್ನಾಗಿ ಸುತ್ತ ಯಾಕಂದರೆ ಕಾಳಿ ಅಂದರೆ ಕಪ್ಪಿನಿಂದ ಈ ಕಪ್ಪನ್ನು ಬೆಳೆದು ನೀವು ದೀಪವನ್ನು ಹಚ್ಚೋದ್ರಿಂದ ಏನಾಗುತ್ತೆ ಗೊತ್ತಾ, ನಿಮ್ಮಲ್ಲಿರೋ ನೆಗೆಟಿವ್ ದೃಷ್ಟಿ ದೋಷ, ಭೂತ ಪೀಡೆ ಪಿಶಾಚಿಗಳೆಲ್ಲ ಹೊರಗಡೆ ಹೊರಟೋಗ್ಬಿಡ್ತವೆ. ಅದಕ್ಕೆ ಕಪ್ಪು ದೀಪ ಯಾರೂ ಪ್ರಿಫರ್ ಮಾಡಲ್ಲ. ಬಟ್ ಈ ನವರಾತ್ರಿಯಲ್ಲಿ ನೀವು ಮಾಡಲೇಬೇಕು. ಮಾಟ ಮಂತ್ರ ವಾಮಾಚಾರ ಮದ್ದು ಮದ್ದಿಗಿದ್ದ ಕೊಟ್ಟಿದ್ದು ನೀವು ಹಚ್ಚಿದ ಮನೆಯಲ್ಲಿರೋ ಎಲ್ಲ ಮದ್ದು ಆಟೋಮೆಟಿಕ್ಕಾಗಿ ಇಳಿದೋಗ್ಬಿಡ್ತದೆ. ನೆಗೆಟಿವ್ ಎನರ್ಜಿ ದೂರ ಆಗಿಬಿಡ್ತದೆ. ಅದಕ್ಕೋಸ್ಕರ ಕಪ್ಪು ಬಣ್ಣದ್ದು ತುಂಬ ಮಹತ್ವವನ್ನು ಪಡ್ಕೊಳ್ಳುತ್ತೆ. ಗೊತ್ತಾಯ್ತಲ್ಲ. ಇದನ್ನು ನವಗ್ರಹ ಧಾನ್ಯದ ಮೇಲೆ ಇಟ್ಟು ಅದಕ್ಕೆ ಎಳ್ಳೆಣ್ಣೆಯನ್ನು ಹಾಕಿ ಬತ್ತಿಯನ್ನು ಇಟ್ಟು ಇನ್ನೇನು ಬೇಕಾಗಿಲ್ಲ. ಎಳ್ಳೆಣ್ಣೆ ಇದು, ಯಾಕಂದರೆ ಎಳ್ಳೆಣ್ಣೆ ಅಂದರೆ ಎಳ್ಳು ಅಂದರೆ ಕಪ್ಪು ಇರುತ್ತಲ್ಲ. ಸೊ ಇದು ಕಾಳಿಯ ಒಂದು ಸ್ವರೂಪ. ಹಾಗೆ ಇಟ್ಟು ಪೂಜೆ ಮಾಡಿ ಫಸ್ಟ್ ಕ್ಲಾಸ್ ಆಗುತ್ತೆ ಚೆನ್ನಾಗಿ. 9 ಆರ್ದಿದಂಗೆ ನೋಡ್ಕೊಳ್ಳಿ. ಗೊತ್ತಾಯ್ತಲ್ಲ. ಜೊತೆಗೆ ನೀವೇನು ಮಾಡಿ ಅಂತಂದರೆ 9 ದಿನ ಅಕಸ್ಮಾತ್ ಆರಿದ್ರೂ ಏನು ತಲೆ ಕೆಡಿಸ್ಕೊಳ್ಳೋಂಥ ಅವಶ್ಯಕತೆ, ಮತ್ತೆ ಇನ್ನೊಂದು ಸರಿ ಪೂಜೆ ಮಾಡಿ. ಆರಿದ್ರೆ ನೀವೇನು ಮಾಡಬೇಕು ಅಂತಂದರೆ ಆ ನವಗ್ರಹ ಧಾನ್ಯ ಇದೆಯಲ್ಲ, ಆ ನವಗ್ರಹ ಧಾನ್ಯವನ್ನು ಚೇಂಜ್ ಮಾಡಿ ಅದನ್ನು ತೆಗೆದು ಗಿಡಕ್ಕೆ ಹಾಕಿ ಹಸುಗೆ ತಿನ್ನಿಸಿ. ಮತ್ತು ಹೊಸ ನವಗ್ರಹ ಧಾನ್ಯಗಳನ್ನ ತೆಗೆದುಕೊಂಡು ಮತ್ತೆ ಹೊಸ ದೀಪವನ್ನು ಹಚ್ಚಿ ನೀವು ಮಾಡ್ಬೋದು. ಅದೇನು ತೊಂದರೆ ಇಲ್ಲ. ಅದು ವ್ರತಕ್ಕೆ ಸಂಬಂಧಪಡುತ್ತೆ, ಏನು ತೊಂದರೆ ಆಗೋದಿಲ್ಲ. ಅದನ್ನು ಮಾಡ್ಕೊಳ್ಳಿ. ಎಷ್ಟು ಚೆನ್ನಾಗಾಗುತ್ತೆ, ಎಷ್ಟು ಒಳ್ಳೆಯದಾಗುತ್ತೆ ಅಂತ ನೀವು ಹೇಳ್ತೀರ. ಗೊತ್ತಾಯ್ತಲ್ಲ. ಈ ನಮ್ಮದು ಆಮೇಲೆ ನೀವು ಅದಕ್ಕೆ ಅರಿಶಿನ ಕುಂಕುಮ ದೀಪಕ್ಕೆ ಹಚ್ಚಿ ಅದಕ್ಕೂ ಪೂಜೆ ಮಾಡಿ, ಮಲ್ಲಿಗೆ ಹೂವನ್ನು ಇಟ್ಟು, ಮಲ್ಲಿಗೆ ಹೂವನ್ನೇ ಇಡಿ, ಮಲ್ಲೆ ಹೂ ಬೇಡ, ಮಲ್ಲಿಗೆ ಹೂವನ್ನೇ ಇಟ್ಟು ಪೂಜೆ ಮಾಡಿ. ಫಸ್ಟ್ ಕ್ಲಾಸ್ ಆಗುತ್ತೆ. ಆಮೇಲೆ 9 ದಿನ ಆದ ನಂತರ ನೀವೇನು ಮಾಡಬೇಕು, ಇದನ್ನು ನವಗ್ರಹದ ಧಾನ್ಯವನ್ನು ಕಾಳುಗಳನ್ನು ನೀವು ಹಸುಗೆ ತಿನ್ನಿಸಿ ತುಂಬ ಚೆನ್ನಾಗುತ್ತೆ. ಆ ದೀಪವನ್ನು ಮರುಬಳಕೆಯನ್ನು ಮಾಡ್ಕೋಬೋದು. ಹೆಂಗಾಗುತ್ತೆ ನೋಡಿ ನಂದಾದೀಪ ಅಂತಂದರೆ ನಿಮ್ಮ ಮನೆಯಲ್ಲಿರೋಂಥ ದೋಷನೆಲ್ಲ ಕಿತ್ತು ಬಿಸಾಕ್ಬಿಡುತ್ತೆ. ಅಷ್ಟೊಂದು ಪವರ್ಫುಲ್ಲಾಗಿರೋಂಥದ್ದು. ಮತ್ತು ಯಾರ್ಯಾರಿಗೆ ಇಷ್ಟು ಮಾಡ್ಕೊಳ್ಳಿ, ಯಾರ್ಯಾರಿಗೆ ಒಳ್ಳೇದಾಗಬೇಕು ಅಂತ ನೀವು ನಿಮ್ಮ ಹೆಸರನ್ನ ಕಮೆಂಟ್ ಮಾಡಿ ಕಳಿಸಿ. ಅಮ್ಮ ಚಾಮುಂಡೇಶ್ವರಿ, ನಿನ್ನ ಆಶೀರ್ವಾದ ಸದಾ ನನ್ನ ಮೇಲೆ ಇರೋದಕ್ಕೆ ನಿನಗೆ ಶತಕೋಟಿ ನಮಸ್ಕಾರ ಅಂತ ಕಮೆಂಟ್ ಮಾಡಿ ಕಳಿಸಿ. ನಾನು ಇಲ್ಲಿ ತಂತ್ರವನ್ನು ಮಾಡ್ತೀನಿ, ಸಂಕಲ್ಪವನ್ನು ಮಾಡಿ. ಈ ಸಂಕಲ್ಪವನ್ನು ಮಾಡ್ತು ಅಂದರೆ ನೀವು ತಂತ್ರವನ್ನು ಮಾಡ್ತು ಅಂದರೆ ಒಂದಕ್ಕೊಂದು ಸೇರಿ ತುಂಬ ಚೆನ್ನಾಗುತ್ತೆ, ಒಳ್ಳೆಯದಾಗ್ತಾ ಬರ್ತದೆ. ಇದು ವಿಶೇಷವಾದ ಒಂದು ತಂತ್ರದ ಒಂದು ವಿಚಾರ ಮಾಡ್ಕೊಳ್ಳಿ, ಚೆನ್ನಾಗಾಗುತ್ತೆ, ಒಳ್ಳೆಯದು ಆಗಲೇಬೇಕು, ಹಾಗೇ ಆಗುತ್ತೆ. ಇದರಲ್ಲಿ 2 ಮಾತು ಇಲ್ಲ. ಇನ್ನು ಆಧ್ಯಾತ್ಮ ಪಯಣ ಇದೆ. ನವೆಂಬರ್ ತಿಂಗಳಲ್ಲಿ ಆಧ್ಯಾತ್ಮ ಪಯಣಕ್ಕೆ ಹೊರಡ್ತಾ ಇದ್ದೀವಿ. ಅದು ಕೇರಳ ಪ್ರವಾಸಕ್ಕೆ. ಈ ಕೇರಳ ಪ್ರವಾಸ ಅಂತಂದರೆ ಅದ್ಭುತ, ದೇವರ ನಾಡು ಅಂತ ಕರಿತೀವಿ. ಯಾಕಂದ್ರೆ ಪ್ರಕೃತಿ ಸೌಂದರ್ಯ. ಇದರಲ್ಲಿ ನಾವು ಅನಂತ ಪದ್ಮನಾಭ, ಯಾರೇ ಶ್ರೀಮಂತರಾಗಬೇಕು ಅಂತ ಸಂಕಲ್ಪ ಮಾಡಿರ್ತೀವಿ ಅವರೆಲ್ಲ ಬರ್ತಾರೆ.
ಮತ್ತು ಅಲ್ಲಿ ಸಿಗೋಷ್ಟು ತೃಪ್ತಿಗಿಂತನೂ ಜಾಸ್ತಿ ಒಡವೆಗಳು ಚಿನ್ನ ಸಿಕ್ಕಿದೆ ಅಂತ ಹೇಳ್ತಾರೆ. ಮತ್ತು ಗುರುವಾಯೂರು ಮತ್ತು ಈ ಶ್ರೀಕೃಷ್ಣನ ದೇವಸ್ಥಾನ ಅದ್ಭುತವಾದಂಥ ಒಂದು ದೇವಸ್ಥಾನ. ಜೊತೆಗೆ ಇನ್ನೊಂದೇನು ಅಂತಂದರೆ ಅಲ್ಲಿ ವಿಷ್ಣುಮಾಯೆ ಟೆಂಪಲ್ಲು, ಮತ್ತು ಅಲ್ಲಿ ಒಂದು ದೊಡ್ಡದು ಒಂದು ಜಟಾಯುದು ಒಂದು ಪ್ಲೇಸ್ ಇದೆ. ಅಲ್ಲಿ ಇದ್ರ ಮೇಲೆ ಹೋಗೋದು, ಟ್ರಾಲಿಯಲ್ಲಿ ಹೋಗುವಂಥದ್ದು ಬೆಟ್ಟದ ಮೇಲಿರುತ್ತೆ ಅದೊಂದು. ಮತ್ತು ಅಲ್ಲೇ ಒಂದು ಸಮುದ್ರ, ಮತ್ತು ಅಲ್ಲೇ ಒಂದು ತುಂಬ ಒಂದು ಈ ಒಂದು ವಿಶೇಷತೆ ಏನು ಅಂತಂದರೆ ಈ ಒಂದು ಇದರಲ್ಲಿ ಮತ್ತು ಚೋಟಾಣಿ ಕೆರೆ, ಇಲ್ಲಿ ಮಾಟ ಮಂತ್ರ ಹೋಮಾಚಾರ ಅಲ್ಲಿ ಹೋಗಿ ದರ್ಶನ ಮಾಡ್ಕೊಂಡ್ರೆ ಮಾಟ ಮಂತ್ರ ಹೋಮಾಚಾರ ಅಲ್ಲೇ ಇಳಿದೋಗ್ಬಿಡುತ್ತೆ. ಆ ಥರದ್ದೊಂದು ಇದು. ನಾವು ಸ್ವತಃ ನಾವೇ ಜೊತೆಲಿದ್ದು ಹಿಂಗೆ ಊಟ ತಿಂಡಿ ರೂಮ್ ವ್ಯವಸ್ಥೆ ಮತ್ತು ಸ್ನ್ಯಾಕ್ಸು ಎಲ್ಲ ನಮ್ಮ ಕಡೆಯಿಂದನೇ ಇರುತ್ತೆ. ನೀವು ಆದಷ್ಟು ಬೇಗ ರಿಜಿಸ್ಟರ್ ಮಾಡಿಸಿ. ಜೊತೆಗೆ ನಾವೇ ನಿಂತ್ಕೊಂಡು ನಾವೇ ಇಲ್ಲಿ ಮಂತ್ರ ಹೇಳಿಕೊಡು, ನಾವೇ ಇಲ್ಲಿ ತಂತ್ರವನ್ನು ಮಾಡಿಸ್ತೀವಿ, ನಿಮ್ಮ ಕೈಯಲ್ಲೇ ಮಾಡಿಸ್ತೀವಿ. ಒಂದೊಂದು ದೇವ್ರ ದರ್ಶನ ಮಾಡ್ತಂದ್ರೆ ಒಂದೊಂದು ಚಕ್ರಗಳ ಆಕ್ಟಿವೇಶನ್ ಆಗ್ತಾ ಬರುತ್ತೆ. ಅಂಥ ಒಂದು ಸೌಭಾಗ್ಯ ನಿಮಗೆಲ್ಲ ಸಿಗ್ತಾ ಇದೆ. ಯಾಕಂದರೆ ಗುರುಗಳ ಜೊತೆ ಹೋಗುವಂಥ ಒಂದು ಸೌಭಾಗ್ಯ ನಿಮಗೆ ಸಿಗ್ತಾ ಹೋಗುತ್ತೆ. ಅದನ್ನು ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ಕೇರಳ ಪ್ರವಾಸ ಆದಷ್ಟು ಬೇಗ ನೀವು ಬುಕ್ ಮಾಡ್ಕೊಳ್ಳಿ. ಫಸ್ಟು ಯಾರು ರಿಜಿಸ್ಟ್ರ್ ಮಾಡ್ತಾರೋ ಅವ್ರಿಗೆ ವಿಶೇಷವಾದಂತಹ ಒಂದು ಯಂತ್ರವನ್ನು ಕೊಡಲಾಗುತ್ತದೆ. ಅದು ಫಸ್ಟು ಒಂದು 10 ಜನಕ್ಕೆ ನಾವು ವಿಶೇಷವಾದಂಥ ಒಂದು ಯಂತ್ರ, ಇಷ್ಟಾರ್ಥ ಸಿದ್ಧಿ ಯಂತ್ರವನ್ನು ಉಚಿತವಾಗಿ ಕೊಡ್ತೀವಿ. ಆಮೇಲೆ ಯಾಕಂದರೆ ಎಲ್ಲರೂ ಆಫರ್ ಬಿಡಿ ಆಯಿತು ಬಿಡೋಣ, ಒಳ್ಳೆಯದಾಗಲಿ ನಮ್ಮ ವಿದ್ಯಾರ್ಥಿಗಳಿಗೆ ಅಂತ ಅವ್ರು ರಿಜಿಸ್ಟ್ರ್ ಮಾಡ್ತಿದ್ದಂಗೆ ನಿಮಗೆ ಸಿಗ್ತಾ ಹೋಗುತ್ತೆ. ಎಲ್ಲರೂ ಕೂಡ ಆಧ್ಯಾತ್ಮ, ಖುಷಿ, ಸಂತೋಷ, ಭಜನೆ ಮತ್ತು ಕರ್ಮ ಕಳೆಯುವಂಥ ಒಂದು ಅದ್ಭುತವಾದಂಥ ಒಂದು ಕ್ಷಣಗಳನ್ನು ನೀವು ನಮ್ಮ ಜೊತೆ ಕಳೀತಾ ಹೋಗ್ತೀರಾ. ಕರ್ಮಗಳನ್ನು ಕಳ್ಕೊತೀರಾ. ಖುಷಿ, ಸಂತೋಷ, ಆನಂದ, ನೆಮ್ಮದಿ ಎಲ್ಲವೂ ಸಿಗ್ತಾ ಹೋಗುತ್ತೆ. ನಾನು ಕೆಲವೊಂದರ ವಸ್ತುಗಳನ್ನು ಕೊಟ್ಟಲ್ಲಿ ಪೂಜೆ ಮಾಡಿಸ್ತಂತ ಹಂಗೆ ನಿಮ್ಮ ನೆಗೆಟಿವ್ ಎನರ್ಜಿ ಹಂಗೆ ಸರ್ರ ಅಂತ ಇಳಿದೋಗ್ಬಿಡ್ತದೆ. ಅಂಥ ಒಂದು ಅದ್ಭುತವಾದಂಥ ಒಂದು ದಿನ ಮತ್ತು ಕ್ಷಣವನ್ನು ಕಳೆಯುವಂಥ ಒಂದು ಸೌಭಾಗ್ಯ ನಿಮಗೆ ಸಿಗ್ತಾ ಹೋಗುತ್ತೆ. ಗೊತ್ತಲ್ಲ, ಆದಷ್ಟು ಬೇಗ ರಿಜಿಸ್ಟರ್ ಮಾಡಿ. ಇನ್ನು ಐಶ್ವರ್ಯ ಮ್ಯಾಟ್ರಿಮೋನಿ. ಈ ಐಶ್ವರ್ಯ ಮ್ಯಾಟ್ರಿಮೋನಿ ಅಂತ ನಮ್ಮದೇ ಒಂದು ಟ್ರಸ್ಟ್ ವತಿಯಿಂದ ಆಗಿರುವಂಥದ್ದು. ಈ ಒಂದು ತುಂಬ ಜನ ನಮ್ಮ ಒಂದು ಆಶ್ರಮಕ್ಕೆ ಬಂದು ಗುರುಗಳೇ ಮದುವೆ ಆಗ್ತಾಯಿಲ್ಲ ನಮ್ಮ ಮಗಳಿಗೆ, ಗುರುಗಳೇ ನಮ್ಮ ಮಗನಿಗೆ ಮದುವೆ ಆಗ್ತಾಯಿಲ್ಲ, ಯಾವ್ದಾದ್ರು ಹುಡುಗ ಇದ್ದರೆ ಹೇಳಿ, ಯಾವ್ದಾದ್ರು ಹುಡುಗಿ ಇದ್ದರೆ ಹೇಳಿ, ನಿಮ್ಗೆ ಯಾವ್ದಾದ್ರು ಬಂದು ಅಂತ ಹೇಳಿ ನಾವೊಂದು ಅದ್ಭುತವಂತ ಒಂದು ವೇದಿಕೆಯನ್ನು ಮಾಡಿದ್ದೀವಿ. ಇದರಲ್ಲಿ ಐಶ್ವರ್ಯ ಮ್ಯಾಟ್ರಿಮೋನಿ ಅಂತ ವೆಬ್ಸೈಟು ಇದೆ, ಆ್ಯಪ್ ಕೂಡ ಇದೆ. ಮತ್ತು ಹೆಚ್ಚಿನ ಮಾಹಿತಿಗೆ ನಮಗೆ ಇದನ್ನು ಕಾಂಟ್ಯಾಕ್ಟ್ ಮಾಡಿ. ನಿಮ್ಮದೇ ಒಂದು ಸಮುದಾಯದ ನಿಮ್ಮ ಬಾಳ ಸಂಗಾತಿಯನ್ನು ಈ ಒಂದು ವೇದಿಕೆಯಲ್ಲಿ ನೀವು ಹುಡುಕೊಳ್ಳಿ. ಎಷ್ಟೊಂದು ಜನ ಬರ್ತಾಯಿದ್ದೀನಿ. ಈಗ ಆಲ್ರೆಡಿ ನಮ್ಮ ವೇದಿಕೆಯಿಂದ 40 ಮದುವೆಗಳಾಗಿದ್ದಾವೆ. ಇನ್ನೂ ಎಷ್ಟೊಂದು ಜನ ಸೆಟ್ ಮಾಡ್ಕೋತಾ ಇದ್ದಾರೆ. ಶಾಸ್ತ್ರೋಕ್ತವಾಗಿ ಬರುವಂಥದ್ದು ಇದೆಲ್ಲ ಸಾಲಾವಳಿ ನಾನೇ ನೋಡಿಕೊಡೋವಂಥದ್ದು. ಸಾಲಾವಳಿ ಬಂತು ಅಂತಂದರೆ ಮದುವೆ ಸೆಟ್ಟಾಗಿರುತ್ತೆ. ಮತ್ತು ಸಮಾವೇಶಗಳು ಮಾಡ್ತಾಯಿದ್ದೀವಿ ಇನ್ನು ಕೆಲವೇ ದಿನಗಳಲ್ಲಿ. ಅಲ್ಲಿ ಎಷ್ಟೊಂದು ಜನ ಹುಡುಗ ಹುಡುಗಿ ಬಂದು ಅವರು ತಮ್ಮ ಒಂದು ಪ್ರೊಫೈಲು ಮತ್ತು ಎಲ್ಲ ಹೇಳ್ಕೋತಾರೆ. ಅವ್ರ ಅಪ್ಪ ಅಮ್ಮನೆಲ್ಲ ಬರ್ತಾರೆ. ಅಲ್ಲೇ ನೋಡ್ಬೋದು, ಅಲ್ಲೇ ಸೆಟ್ ಮಾಡ್ಕೋಬೋದು. ಇಲ್ಲಾಂತ ಇನ್ನೊಂದು ಹುಡುಗ ಅಥವಾ ಇನ್ನೊಂದು ಹುಡುಗಿನ ನೋಡ್ಬೋದು. ಯಾಕಂದರೆ ಯಾರ ಮನೆಗೂ ಯಾರು ಹೋಗಂಗಿಲ್ಲ. ಈಗ ಯಾವುದೋ ಒಂದು ಹುಡುಗ ಬಂತು ಸೆಟ್ ಆಗಿಲ್ವಂತೆ, ಅಥವಾ ಯಾವುದೋ ಹುಡುಗಿ ನೋಡೋಕ್ಕೆ ಸೆಟ್ ಆಗಿಲ್ವಂತೆ ಅನ್ನೋದಕ್ಕಿಂತ ನಮ್ಮ ಆಶ್ರಮದಲ್ಲೇ ಬಂದುಬಿಡ್ತು ಅಂತಂದರೆ ಎಷ್ಟೊಂದು ಜನಕ್ಕೆ ಸೆಟ್ ಆಗುತ್ತೆ. ಸೆಟ್ ಆಗಿಲ್ಲ ಅಂತಂದರೆ ಇನ್ನೊಂದನ್ನು ನೋಡ್ಬೋದು. ಎಲ್ಲೂ ಒಬ್ಬರು ಮನೆಗೆ ಹೋಗಿ ಒಂದು ಕಾಫಿನೂ ಕುಡಿಯೋಂಥ ಒಂದು ಅವಶ್ಯಕತೆ ಇರೋದಿಲ್ಲ. ಸೆಟ್ ಆದರೆ ಸಂತೋಷ, ಇಲ್ಲ ಆಗಿಲ್ಲ ಅಂತಂದರೆ ಪರವಾಗಿಲ್ಲ. ಈ ರೀತಿ ಒಂದು ನಡ್ಕೊಂಡು ಹೋಗ್ತಾ ಬರುತ್ತೆ. ಅದಕ್ಕೋಸ್ಕರ ಅಂಥ ಒಂದು ಐಶ್ವರ್ಯ ಮ್ಯಾಟ್ರಿಮೋನಿಯನ್ನು ಈಗ ಆಲ್ರೆಡಿ ನಡೀತಾ ಇದೆ. ತುಂಬ ಅನುಕೂಲ. ಯಾರಿಗೆ ಇತ್ತು ಅಂದರೆ ನಿಮ್ಮ ಫೋಟೋ ಮತ್ತು ಬಯೋಡೇಟಾವನ್ನು ಕಳಿಸಿ ರಿಜಿಸ್ಟರ್ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿ ನಿಮ್ಮದೇ ಒಂದು ಬಾಳ ಸಂಗಾತಿಯನ್ನು ನೀವು, ನಿಮ್ಮದೇ ಸಮುದಾಯ ನಿಮ್ಮ ಬಾಳ ಸಂಗಾತಿಯನ್ನು ಹುಡ್ಕೊಳ್ಬೋದು. ಗೊತ್ತಿಲ್ಲ, ಅದನ್ನು ಸದುಪಯೋಗ ಪಡಿಸ್ಕೊಳ್ಳಿ ಅಂತ ಹೇಳ್ತಾ ಇನ್ನಷ್ಟು ವಿಚಾರಗಳನ್ನ ತಿಳ್ಕೊಳ್ಳೋಣ ಮುಂದಿನ ಸಂಚಿಕೆಯಲ್ಲಿ. ಅಲ್ಲಿವರೆಗೂ ನಮಸ್ಕಾರ.